ಕೋಲ್ಕತ್ತಾದಿಂದ 17 ಕಿಲೋಮೀಟರ್ ದೂರದಲ್ಲಿರುವ ಹೂಗ್ಲಿ ಕೊನ್ನ ನಗರದಲ್ಲಿ 8 ವರ್ಷದ ಶ್ರೇಯಾಂಶು ಶರ್ಮಾ ಅವನ ಮನೆಯಲ್ಲಿಯೇ ರಕ್ತದ ಮಡುವಿನಲ್ಲೇ ಸತ್ತು ಬಿದ್ದಿದ್ದ. ಅವನ ಕೈನ ನರಗಳನ್ನ ಕತ್ತರಿಸಿರುತ್ತಾರೆ. ಅವನ ತಲೆಯನ್ನು ನುಜ್ಜುಗುಜ್ಜು ಮಾಡಿರುತ್ತಾರೆ. ಅವನ ದೇಹದ ತುಂಬೆಲ್ಲ ಗಾಯದ ಗುರುತುಗಳು. ಆ ದೇಹದ ಪಕ್ಕದಲ್ಲೇ ಕಿಚನ್ ನೈಫ್ ಒಂದು ಸಹ ಬಿದ್ದಿತ್ತು. ಆ ಸಮಯದಲ್ಲಿ ಮನೆಯಲ್ಲಿದ್ದ ಟಿವಿ ಜೋರ್ ವಾಲ್ಯೂಮ್ನೊಂದಿಗೆ ಪ್ಲೇ ಆಗ್ತಿತ್ತು. ಬಹುಶಃ ಕೊಲೆಗಾರನಿಗೆ ಮನೆಯಿಂದ ಸೌಂಡ್ ಹೊರಗೆ ಹೋಗಬಾರ್ದನ್ನೋ ಉದ್ದೇಶ ಇತ್ತು ಅಂತ ಕಾಣಿಸುತ್ತೆ. ವಿಷಯ ತಿಳಿದ ಪೊಲೀಸರು ಅಲ್ಲಿಗೆ ಬರ್ತಾರೆ. ಬಂದು ಆ ದೃಶ್ಯ ನೋಡ್ತಿದ್ದಾಗ ಅವ್ರಿಗೆ ಕಾಡಿದ್ದು ಒಂದೇ ಒಂದು ಪ್ರಶ್ನೆ: ಇಷ್ಟು ಪುಟ್ಟ ಮಗುವಿನ ಮೇಲೆ ಕೊಲೆಗಾರನಿಗೆ ಯಾಕೆ ಇಷ್ಟೊಂದು ದ್ವೇಷ ಅಂತ. ಅವನನ್ನ ನಿರ್ದಯದಿಂದ ಬರ್ಬರವಾಗಿ ಕೊಲೆ ಮಾಡಿದ್ದ. ಮಹಜರ್ ಮಾಡಿದ ನಂತರ ಮಗುವಿನ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಇನ್ನೊಂದೆಡೆ ಮಗುವಿನ ತಂದೆ ತಾಯಿ ಅಳ್ತಾ ಇರ್ತಾರೆ. ಅವರ ರೋದನೆ ಮುಗಿಲು ಮುಟ್ಟಿತ್ತು. ಅಕ್ಕಪಕ್ಕದ ಮನೆಯವರು ಅವರಿಗೆ ಸಮಾಧಾನ ಮಾಡುತ್ತಿರ್ತಾರೆ. ಶ್ರೇಯಾಂಶು ತಂದೆ ಪಂಕಜ್ ಶರ್ಮಾ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ತಾಯಿ ಶಾಂತಾ ವರ್ಮಾ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇವರಿಬ್ಬರಿಗೂ ಮದುವೆಯಾಗಿ 10 ವರ್ಷ ಕಳೆದಿರ್ತದೆ. ಒಬ್ಬನೇ ಮಗ, ಆತನೇ ಶ್ರೇಯಾಂಶು ಶರ್ಮಾ. ಆತನಿಗೆ 8 ವರ್ಷ, 4ನೇ ತರಗತಿ ಓದ್ತಿರ್ತಾನವನು. ಇವುಗಳ ಮಧ್ಯೆ ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇದಾಗಿ ಮನೆ ಚೆಕ್ ಮಾಡಿದಾಗ ಕಿಟಕಿಯಲ್ಲಾಗ್ಲಿ ಬಾಗ್ಲಲ್ಲಾಗ್ಲಿ ಯಾವುದೇ ರೀತಿಯಾದಂಥ ಫೋರ್ಸ್ ಎಂಟ್ರಿ ಮಾರ್ಕ್ಸ್ ಕಾಣೋದಿಲ್ಲ. ಹಾಗೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬೆಲೆ ಬಾಳುವ ವಸ್ತು ಕೂಡ ಕಳ್ಳತನ ಆಗಿರೋಲ್ಲ. ಸೊ ಹಾಗಾಗಿ ಈ ಕೊಲೆ ಹಣಕ್ಕಾಗೋ ಅಥವಾ ಕಳ್ಳತನಕ್ಕಾಗೋ ಮಾಡಿಲ್ಲ ಅನ್ನೋದು ಸಾಬೀತಾಗಿರುತ್ತೆ. ಶ್ರೇಯಾಂಶು ಮನೆಯವರು ನಾಯಿಯೊಂದನ್ನು ಸಾಕಿರ್ತಾರೆ. ಆ ನಾಯಿ ಯಾವುದೇ ಅಪರಿಚಿತರನ್ನು ಕಂಡ್ರೂ ಬೊಗಳ್ತಿರ್ತದೆ. ಆ ಏರಿಯಾದಲ್ಲಿ ಮನೆಗಳು ಒತ್ತೊತ್ತಾಗಿರೋದ್ರಿಂದ ಈ ನಾಯಿ ಬೊಗಳಿದ್ರೆ 4-6 ಮನೆಗಳಿಗೆ ಕೇಳಿಸುತ್ತಂತ ತಿಳಿದ ಪೊಲೀಸರು ಕೊಲೆ ನಡೆದ ಸಮಯದಲ್ಲಿ, ಅಂದರೆ ಮಂಗಳವಾರ ಮಧ್ಯಾಹ್ನ 2ರಿಂದ 4 ಮಧ್ಯೆ ಈ ನಾಯಿ ಬೊಗಳಿತ್ತಾ ಅಂತ ವಿಚಾರಿಸ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲ ಸರ್, ಈ ನಾಯಿ ಬೊಗಳಿಲ್ಲ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಪೊಲೀಸರು ಯಾರೋ ಇದು ಮನೆಯವರಿಗೆ ಗೊತ್ತಿರೋ ವ್ಯಕ್ತಿನೇ ಈ ಕೃತ್ಯ ಮಾಡಿರ್ಬೋದು ಅಂತ ಹೇಳಿ ಮನೆಯವರ ಹಾಗೂ ಸಂಬಂಧಿಕರ ಮೊಬೈಲ್ಗಳನ್ನು ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವುಗಳಲ್ಲಿ ಈ ಕೊಲೆಗೆ ಸಂಬಂಧಿತವಾಗಿ ಯಾವುದೇ ಸುಳಿವು ಸಿಗೋದಿಲ್ಲ. ಆಗ ಪೊಲೀಸವರು ಆ ಏರಿಯಾದಲ್ಲಿರುವಂತಹ CCTV ಕ್ಯಾಮ್ರಾ ಫುಟೇಜ್ಗಳನ್ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಕ್ಯಾಮ್ರಾಗಳ ಫುಟೇಜ್ ಅನ್ನು ಚೆಕ್ ಮಾಡಿದ ಅವರಿಗೆ ಒಂದು ಕ್ಯಾಮ್ರಾದ ಫುಟೇಜ್ನಲ್ಲಿ ಮಹಿಳೆಯೊಬ್ಬಳು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಆ ಏರಿಯಾದಲ್ಲಿ ಓಡಾಡುತ್ತಿರುವುದು ಕಂಡು ಬರುತ್ತದೆ. ಆಕೆಯ ನಡೆ ಅನುಮಾನಾಸ್ಪದವಾಗಿರ್ತದೆ. ಆಕೆಯನ್ನು ಗುರ್ತಿಸಕ್ಕೆ ಶ್ರೇಯಾಂಶು ಅವರ ತಂದೆ ಹಾಗೂ ತಾಯಿಯನ್ನು ಸ್ಟೇಷನ್ಗೆ ಕರೆಸಲಾಗುತ್ತೆ. ಮೊದಲು ಫುಟೇಜ್ ನೋಡಿದ ಈ ಶ್ರೇಯಾಂಶು ತಾಯಿ ಶಾಂತಾ ಶರ್ಮಾ ಆಕೆ ಮಾಸ್ಕ್ ಧರಿಸಿದ್ದಾಳೆ, ತನಗೆ ಗುರುತು ಹಿಡಿಯಲು ಆಗುತ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಶ್ರೇಯಾಂಶು ತಂದೆ ಪಂಕಜ್ ಶರ್ಮಾ ಆ ಫುಟೇಜ್ ನೋಡಿ ಆ ಮಹಿಳೆಯನ್ನ ಗುರುತು ಹಿಡಿತಾನೆ. ಆಕೆ ನನ್ನ ಹೆಂಡತಿಯ ಗೆಳತಿ ಇಶ್ರತ್ ಪರ್ವೀನ್ ಅಂತ ಹೇಳ್ತಾನೆ. ಇಶ್ರತ್ ಪರ್ವೀನ್ ಆಗ ಶ್ರೇಯಾಂಶು ಮನೆಗೆ ಬರುತ್ತಿರ್ತಾಳೆ. ಶ್ರೇಯಾಂಶು ಆಕೆನ ಚಿಕ್ಕಮ್ಮ ಅಂತ ಕರಿತಿರ್ತಾನೆ ಅಂತಾನೂ ಸಹ ಹೇಳ್ತಾನೆ. ಮೊದಲು ಪಂಕಜ್ ಹಾಗೂ ಇಶ್ರತ್ ನಡುವೆ ಅನೈತಿಕ ಸಂಬಂಧ ಇರಬಹುದೆಂದು ಊಹಿಸಿದ ಪೊಲೀಸರು ಪಂಕಜ್ನ CDR ರಿಪೋರ್ಟ್ ಚೆಕ್ ಮಾಡ್ತಾರೆ. ಆ CDR ರಿಪೋರ್ಟ್ ನಲ್ಲಿ ಇವರೊಬ್ಬರ ನಡುವೆ ಅನೈತಿಕ ಸಂಬಂಧ ಇದೆ ಅಂತ ಹೇಳುವಂತ ಯಾವುದೇ ಸುಳಿವು ಸಿಗೋದಿಲ್ಲ. ನಂತರ ಇಶ್ರತ್ನ CDR ಚೆಕ್ ಮಾಡುತ್ತಾರೆ. ಇಶ್ರತ್ ಫೋನಿನ CDR ರಿಪೋರ್ಟ್ ಬೇರೆನೇ ಕತೆ ಹೇಳ್ತಾ ಇರ್ತದೆ. ಕೊಲೆ ಆದ ದಿನ ಆಕೆಯ ಫೋನ್ ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಸ್ವಿಚ್ ಆಫ್ ಆಗಿರುತ್ತದೆ. ಅದು ಅಲ್ಲದೆ ಪ್ರತಿ ರಾತ್ರಿ ಒಂದು ನಂಬರ್ ಜೊತೆಯಲ್ಲಿ ಆಕೆ ಗಂಟೆಗಟ್ಟಲೆ ಮಾತನಾಡುತ್ತಿರುತ್ತಾಳೆ. ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಅದು ಶ್ರೇಯಾಂಶು ತಾಯಿ ಶಾಂತಾ ವರ್ಮಾದು. ಇಬ್ಬರ ವಾಟ್ಸಪ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡಿ ಚೆಕ್ ಮಾಡಿದಾಗ ಪೊಲೀಸರಿಗೆ ನಂಬಲು ಅಸಾಧ್ಯವಾದಂಥ ವಿಚಾರಗಳು ಬೆಳಕಿಗೆ ಬರುತ್ತದೆ. ಆ ಸಂದೇಶಗಳು ಗೆಳತಿ ಗೆಳೆಯನ ನಡುವೆ ನಡೆಯುವ ಸಂಭಾಷಣೆಯಂತೆ ಇರುತ್ತದೆ. ಅವರು ತಮ್ಮ ಚಿತ್ರಗಳನ್ನು ಶೇರ್ ಮಾಡಿಕೊಂಡಿರುತ್ತಾರೆ. ಶ್ರೇಯಾಂಶು ತಾಯಿ ಶಾಂತಾ ಶರ್ಮಾ ಇಶ್ರತ್ ಜೊತೆ ಅನೈತಿಕ ಸಂಬಂಧ ಹೊಂದಿರುತ್ತಾಳೆ. ಈ ಸಂಬಂಧದ ಬಗ್ಗೆ ನೆರೆಹೊರೆಯವರನ್ನು ವಿಚಾರಿಸಿದಾಗ ಅವರಿಗೆ ಯಾರಿಗೂ ಈ ವಿಷಯವೇ ಗೊತ್ತಿರುವುದಿಲ್ಲ. ಶ್ರೇಯಾಂಶು ಮನೆಗೆ ಆಗಾಗ ಬರ್ತಿದ್ದ ಇಶ್ರತ್ ಹಾಗೂ ಶಾಂತಾ ಶರ್ಮಾ ಒಳ್ಳೆಯ ಫ್ರೆಂಡ್ಸ್ ಅಂತ ಅಂದ್ಕೊಂಡಿರ್ತಾರೆ. ಈ ಬಗ್ಗೆ ತಂದೆ ಪಂಕಜ್ ಶರ್ಮಾಗೆ ವಿಚಾರಿಸಿದಾಗ ಆತನಿಗೆ ಈ ವಿಷಯ ಗೊತ್ತಿತ್ತು. ಆತ ಗೊತ್ತಿದ್ದರೂ ಮಗ ಹಾಗೂ ಸಮಾಜಕ್ಕೆ ಹೆದರಿ ಸುಮ್ಮನಿದ್ದ. ಸ್ನೇಹಿತರೆ, ಇವರಿಬ್ಬರ ಅನೈತಿಕ ಸಂಬಂಧಕ್ಕೂ ಶ್ರೇಯಾಂಶು ಕೊಲೆಗೂ ಏನು ಸಂಬಂಧ ಅಂತ ಹೇಳಿ ನಿಮಗೊಂದು ಪ್ರಶ್ನೆ ಮೂಡಿರ್ಬೋದು. ಕೊಲೆಯಾದ ಸಮಯದಲ್ಲಿ ಇಶ್ರತ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಹಾಗೂ ಆಕೆ ಆ ಏರಿಯಾದಲ್ಲಿ ಕಾಣಿಸ್ಕೊಂಡಿದ್ದರಿಂದ ಇಶ್ರತ್ ಹಾಗೂ ಶಾಂತಾ ಶರ್ಮಾನ ಕರ್ಕೊಂಡ್ಬಂದು ವಿಚಾರಣೆಗೆ ಒಳಪಡಿಸ್ತಾರೆ. ತೀವ್ರವಾದ ಒಂದು ವಿಚಾರಣೆ ಮಾಡಿದಾಗ ಶಾಂತಾ ಶರ್ಮಾ ಮೌನ ಮುರಿದು ಆಕೆನೇ ಶ್ರೇಯಾಂಶು ಕೊಲೆ ಮಾಡಿದ್ದಂತ ಒಪ್ಕೋತಾಳೆ. ಅದಕ್ಕೆ ಇಶ್ರತ್ ಸಹಾಯ ಮಾಡಿದ್ಲು ಅಂತ ಕೂಡ ಹೇಳ್ತಾಳೆ. ಸ್ನೇಹಿತರೆ, ಈ ಜಗತ್ತಲ್ಲಿ ತಾಯಿಯ ಮಮತೆಗಿಂತ ಯಾವುದೂ ದೊಡ್ಡದಲ್ಲ.
ಕೆಟ್ಟ ಮಗ ಇರ್ಬೋದು, ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲೊಂದು ತಾಯಿ ತನ್ನ ಹೆತ್ತ ಕುಡಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದ್ಲು. ಕೊಲೆ ನಡೆಯುವ ಮುನ್ನ, ಅಂದರೆ ಕೆಲವು ದಿನಗಳ ಹಿಂದೆ, ಶಾಲೆಯಿಂದ ಬಂದ ಶ್ರೇಯಾಂಶು ತನ್ನ ತಾಯಿಯನ್ನು ಇಶ್ರತ್ ಜೊತೆಯಲ್ಲಿ ಮಂಚದಲ್ಲಿ ನೋಡುತ್ತಾನೆ. 8 ವರ್ಷದ ಶ್ರೇಯಾಂಶು ತನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ತನ್ನ ತಾಯಿ ಏನೋ ತಪ್ಪು ಮಾಡ್ತಿದ್ದಾಳಂತ ಅರ್ಥ ಆದರೂ ಏನು ಹೇಳಕ್ಕಾಗದಂಥ ಪರಿಸ್ಥಿತಿ ಅವನು. ಶಾಂತ ತನ್ನ ಗೆಳತಿ ಇಶ್ರತ್ನೊಂದಿಗೆ ದೈಹಿಕ ಕ್ರಿಯೆಯಲ್ಲಿ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆಂದರೆ ಬಾಗಿಲಿಗೆ ಚಿಲ್ಕನೇ ಹಾಕಿರಲ್ಲ. ತನ್ನ ಮಗ ಸ್ಕೂಲಿನಿಂದ ಬರುವ ಸಮಯ ಅನ್ನೋದು ಕೂಡ ಮರ್ತೋಗಿರ್ತಾಳೆ. ಸ್ನೇಹಿತರೆ, ಸ್ವಲ್ಪ ಯೋಚಿಸಿ, ತನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಿದ 8 ವರ್ಷದ ಮಗುವಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಆತ ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಒದ್ದಾಡ್ತಿದ್ದ. ತನ್ನ ತಾಯಿಯೊಂದಿಗೆ ಮಾತಾಡೋದನ್ನು ನಿಲ್ಲಿಸಿದ್ದ. ಆಕೆಯೊಂದಿಗೆ ಜಗಳ ಆಡ್ತಿದ್ದ. ಆದರೆ ಶಾಂತಗೆ ಮಾತ್ರ ಈತ ಯಾರಿಗಾದರೂ ಹೇಳಿದರೆ ಮಾನ ಹೋಗುತ್ತನ್ನೋ ಭಯ ಕಾಡ್ತಾ ಇತ್ತು. ಹಾಗಾಗಿ ಒಂದು ದಿನ ಎಲ್ಲ ಸಂಬಂಧಗಳನ್ನು ಬದಿಗಿಟ್ಟು ತನ್ನ ಗೆಳತಿ ಇಶ್ರತ್ ಜೊತೆ ಸೇರಿ ಈ ಹೀನವಾದ ಕೃತ್ಯವನ್ನು ಮಾಡ್ತಾಳೆ. ಮೊದಲು ತನ್ನ ಮಗುವಿನ ತಲೆ ಹಿಡಿದು ಗೋಡೆಗೆ ಗುದ್ದುತ್ತಾಳೆ. ನಂತರ ಟೇಬಲಿಗೆ ಗುದ್ದಿಸುತ್ತಾಳೆ. ಶ್ರೇಯಾಂಶು ಕೆಳಗೆ ಬಿದ್ದು ಒದ್ದಾಡ್ತಿರ್ತಾನೆ. ಭಾರವಾದ ವಿಗ್ರಹ ತಗೊಂಡು ಅವನ ತಲೆಯನ್ನು ಚೆಚ್ಚುತ್ತಾಳೆ. ಇಷ್ಟು ಸಾಲದು ಎಂಬಂತೆ ಅಡುಗೆ ಮನೆಗೆ ಹೋಗಿ ಚಾಕುವನ್ನು ತಂದು ಅವನ ಕೈನ ರಕ್ತನಾಳಗಳನ್ನು ಕತ್ತರಿಸುತ್ತಾಳೆ. ಇದಕ್ಕೆಲ್ಲ ಇಶ್ರತ್ ಸಹಾಯ ಮಾಡುತ್ತಿರುತ್ತಾಳೆ. ಶ್ರೇಯಾಂಶು ಕೊನೆಯ ಉಸಿರು ಬಿಡುವವರೆಗೂ ಅಲ್ಲೇ ನಿಲ್ಲುತ್ತಾಳೆ. ಅವನು ಸತ್ತಿದನಂತ ಕನ್ಫರ್ಮ್ ಆದಮೇಲೆ ಇಬ್ಬರು ಅಲ್ಲಿಂದ ಹೊರಡುತ್ತಾರೆ. ಇಶ್ರತ್ ಹೋದ ರಸ್ತೆಯಲ್ಲಿ CCTV ಕ್ಯಾಮ್ರಾ ಇರೋದ್ರಿಂದ ಆಕೆ ಕ್ಯಾಮ್ರಾದ ಕಣ್ಣಿಗೆ ಬೀಳುತ್ತಾಳೆ. ಆದರೆ ಶಾಂತ ಹೋದ ರಸ್ತೆಯಲ್ಲಿ ಯಾವುದೇ ರೀತಿಯ CCTV ಕ್ಯಾಮ್ರಾಗಳು ಇರೋದಿಲ್ಲ. ಆದ್ದರಿಂದ ಆಕೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದಿಲ್ಲ. ಈ ಪ್ರಕರಣದಲ್ಲಿ ಪೊಲೀಸರ ಪ್ರಕಾರ ಕೊಲೆಯಾದ ದಿನ ನಾಯಿ ಬೊಗಳ್ದೇ ಇರೋದೇ ಒಂದು ದೊಡ್ಡ ಸುಳಿವಾಗಿತ್ತು. ಇದನ್ನು ಗಮನಿಸಿದ ಪೊಲೀಸರು ಇದನ್ನ ಮನೆಯವರಿಗೆ ಗೊತ್ತಿರೋ ವ್ಯಕ್ತಿನೇ ಮಾಡಿರಬೇಕೆಂದು ಸ್ಪಷ್ಟವಾಗಿತ್ತು. ಆದರೆ ತಾಯಿನೇ ತಾನು ಹೆತ್ತ ಮಗುವನ್ನು ಕೊಲೆ ಮಾಡಿರೋದು ಮಾತ್ರ ವಿಪರ್ಯಾಸ. ಇದು ತನ್ನ ಅನೈತಿಕ ಸಂಬಂಧದ ಕಾರಣ ತಾನು ಹೆತ್ತ ಮಗುವನ್ನೇ ಕೊಂದ ತಾಯಿಯ ಕತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.